ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಹಿಂದಿನ ರಾಜಾರಾಮ್ ಮಹಾರಾಜರ ಅಭಂಗವನ್ನು ನೋಡೋಣ. ಯಾವ ಅಭಂಗವನ್ನು ನೋಡೋಣ ಅಂದರೆ, ಯಾರ ಉಪದೇಶ ನಾವು ತಗೋಬೇಕಪ್ಪ, ಎಂಥವರಿಂದ ಉಪದೇಶ ತಗೋಬೇಕು, ಅದ್ರ ಬಗ್ಗೆ ಆ ಮನಸ್ಸಿಗೆ ಬೋಧನೆ ಮಾಡಿ. ಹೋದವ್ರ ಕಡೆ ಎಲ್ಲ ಉಪದೇಶ ತಗೊಳ್ಳೋದಲ್ಲ. ಯಾರು ಒಂದು ಆ ಮಟ್ಟಕ್ಕೆ ಮುಟ್ಟಿ ಅವರು ಆ ಸದ್ಗುರು ಆಜ್ಞೆಯಂತೆ ಇರ್ತಾರೆ, ಸದ್ಗುರು ಇಚ್ಛೆಯಂತೆ ವರ್ತಿಸ್ತಾರೆ, ಅವ್ರು ಸದ್ಗುರು ರೂಪಿಯಾಗಿರ್ತಾರೆ, ಅಂಥವ್ರ ಹತ್ರ ಹೋಗಿ ನಾವು ಅನುಗ್ರಹ ತಗೋಬೇಕೇ ವಿನಃ ಹೋದವ್ರ ಹತ್ರ ಅನುಗ್ರಹ ಕೊಡಿ ಅಂತ ತಗೋಬಾರ್ದು. ಯಾಕಪ್ಪ, ಅವರು ಈ ಅಭಂಗದ ಮುಖಾಂತರ ನಮಗೆ ಅದನ್ನು ತಿಳಿ ಹೇಳ್ತಾರೆ. ಏನಪ್ಪ, नाही गेला क्रोध अंतरी जयाचा उपदेश तयाचा घेऊ नये, नाही गेला काम तयाच्या मनाहुनी त्यासी शरण जाऊ नये, नाही गेला आशरी आशा अंतरी जयाचा उपदेश तयाचा घेऊ नये, चिदंबरदास अहंभावचित्ती सद्गुरू त्या प्रती म्हणू नये. ಅಂಥವ್ರನ್ನ ಸದ್ಗುರು ಅನ್ನಬಾರ್ದು, ಅಂಥವ್ರನ್ನ ಗುರು ಅನ್ನಬಾರ್ದು. ಯಾರು ಮನಸ್ಸಿಂದ ಅಂತರದಿಂದ ಕ್ರೋಧ ಹೋಗಿಲ್ವೋ, ಅಂದರೆ ಬಾಹ್ಯವಾಗಿ ನಾವು ತೋರಿಸೋದಿಲ್ಲ ನಮಗೆ ಕ್ರೋಧ ಬರ್ತಿಲ್ಲ ಅಂತ, ಬಾಯಿ ಮುಚ್ಕೊಂಡು ಕೂತಿರ್ತೀವಿ. ಆದರೆ ಒಳಗೆ ನಾವು ಚಲಬಿಚಲ ಆಗ್ತಿರತ್ತಿ ಮನಸ್ಸು. ನನ್ನ ಮಾತು ಕೇಳಲಿಲ್ಲ ಅಂತ. ಆವಾಗ ಅಂತರಂಗದಲ್ಲಿ ನಮ್ಮ ಕ್ರೋಧ ಹೋಗಿಲ್ಲ ಅಂದರೆ ಅಂಥವ್ರು ಉಪದೇಶ ತಗೊಂಡು ನೀವೇನು ಮಾಡ್ತೀರಪ್ಪ, ಅಂಥವ್ರು ಬೂದಿ ಬಳ್ಕೊಂಡು ಕುತ್ಕೋಬೋದು, ಆರೆಂಜ್ ಡ್ರೆಸ್ ಹಾಕ್ಕೊಂಡು ಕುತ್ಕೋಬೋದು, ಅಥವಾ ಎಲ್ಲ ಒಂದು ಇದರದ್ದು ನಮ್ಮ ನಾವು ಸಂತರಿದ್ದೀವಿ ಅಂತ ಒಂದು ತೋರ್ಪಡಿಕೆ ತೋರಿಸ್ಬೋದು. ಒಳಗೆ ಕ್ರೋಧ ತುಂಬಿದೆ, ಆದರೆ ಏನಪ್ಪ, ನಾನು ಕ್ರೋಧ ವ್ಯಕ್ತಪಡಿಸಿದ್ರೆ ಜನ ನನ್ನ ಬಗ್ಗೆ ಏನು ಅನ್ಕೋತಾರೆ ಅಂದ್ಬಿಟ್ಟು ಸುಮ್ಮನೆ ಕೂತಿರೋದು. ಆದರೆ ಒಂದು ದಿವಸ ಆ ಕ್ರೋಧದ ಏನು ಮಡಿಕೆ ಇದೆಯೋ ಅದು ಖಂಡಿತವಾಗ್ಲೂ ಒಡೆದು ಆವಾಗ ಸತ್ಯ ಗೊತ್ತಾದಾಗ ಏನಾಗುತ್ತಪ್ಪ, ನಾವು ಅದಕ್ಕೇನು ಮಾಡ್ತೀವಿ, ಮುಖ ಮುಚ್ಕೊಂಡು ಓಡಾಡ್ತಿರ್ತೀವಿ. ಎಸ್ಕೇಪಿಸಮ್ ಅಂತಾರೆ. ಯಾಕೆಂದರೆ ನಮ್ಮಲ್ಲಿರೋ ಹುಳಕ್ಕೆ ಯಾರಿಗೂ ಗೊತ್ತಾಗಬಾರ್ದು. ಅಂಥವ್ರು ಏನು ಹೇಳಿದ್ರೂ ಕೂಡ ಅದು ಬೇರೆಯವ್ರ ಮೇಲೆ ಅಸರಾಗೋದಿಲ್ಲ. ಯಾಕೆ ಅಸರಾಗಲ್ಲ, ನಮಗೆ ನಮ್ಮ ಮೇಲೆ ಕಂಟ್ರೋಲ್ ಇಲ್ಲ ಅಂದಮೇಲೆ ಇನ್ನು ಬೇರೆಯವ್ರಿಗೆ ಹೋಗಿ ಹೇಳಿದಾಗ ಅವ್ರು ಹೆಂಗೆ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಯಾರ ಮನಸ್ಸಂದರೆ ಅಂತರಾಳದಿಂದ ಸೂಕ್ಷ್ಮಾತಿ ಸೂಕ್ಷ್ಮ ಇರುತ್ತೆ. ಕ್ರೋಧ ನಮಗೆ ಕಾಣಿಸಲ್ಲ. ಆಬ್ಸ್ಟ್ರಾಕ್ಟ್ ಅಂತಾರೆ. ಆಬ್ಸ್ಟ್ರಾಕ್ಟ್ ನೌನ್ ಅಂತ ನಮಗೆ ಗ್ರಾಮರ್ನಲ್ಲಿ ಹೇಳ್ಕೊಡ್ತಿದ್ರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಸೂಯೆ ಇವೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸುತ್ತಾ? ಇಲ್ಲ. ನಮ್ಮ ಕೃತಿಯಲ್ಲಿ ಬಂದಾಗ ನಾವು ಹೇಳಬಹುದು, ಇವನು ಅಸೂಯೆ ಪಡ್ತಿದ್ದಾನೆ, ಇವನಿಗೆ ಎಷ್ಟು ಸಿಟ್ಟು ಬರುತ್ತೆ, ಇವನಿಗೆ ಎಷ್ಟಿದೆ, ಡೆತ್ ನೋಡೋಕ್ಕಾಗತ್ತಾ? ಇಲ್ಲ. ಟ್ರೂತ್ ಗೊತ್ತಿಲ್ಲ, ಆನೆಸ್ಟಿ ಇಲ್ಲ, ಇವೆಲ್ಲ ಅಬ್ಸ್ಟ್ರಾಕ್ಟ್ ಇದೆ, ಏನು ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ಅಬ್ಸ್ಟ್ರಾಕ್ಟ್ ಅಂತಾರೆ, ಅಂದರೆ ಅವ್ಯಕ್ತವಾಗಿರುತ್ತೆ. ಹಂಗಾರೆ ಕ್ರೋಧ ಎಲ್ಲಿದೆ? ಅಂತರಾಳದಲ್ಲಿ ಜನ್ಮಾಂತರದ ವಾಸನೆಯಲ್ಲಿ ಯಾವುದು ಇಚ್ಛೆ ಪೂರ ಆಗಿರೋದಿಲ್ವೋ ನಮ್ಮದು, ಅದು ಕ್ರೋಧದ ರೂಪ ತಗೊಳುತ್ತೆ. ನನಗೆ ಯಾರ್ದೋ ಮೇಲೆ ಆಸೆ ಆಗಿದೆ, ಅವ್ರು ನನಗೆ ಸಿಗ್ತಾ ಇಲ್ಲ, ಅವಾಗೇನಾಗತ್ತೆ, ಬಾಹ್ಯವಾಗಿ ನಾನು ವ್ಯಕ್ತಪಡಿಸೋಕ್ಕಾಗಲ್ಲ. ಆದರೆ ನನ್ನ ಕೃತಿಯಲ್ಲಿ, ನನ್ನ ಕಣ್ಣಿನಲ್ಲಿ, ನನ್ನ ಹಾವಭಾವದಲ್ಲಿ, ನನ್ನ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್. ಆವಾಗ ನನಗೆ ಗೊತ್ತಾಗತ್ತೆ, ಈ ಮನುಷ್ಯನಿಗೆ ಕ್ರೋಧ ಬರ್ತಾ ಇದೆ, ಈ ಮನುಷ್ಯನಿಗೆ ಅಸೂಯೆ, ಈ ಮನುಷ್ಯನಿಗೆ ವಸ್ತು ಲೋಭ, ಈ ಮನುಷ್ಯನಿಗೆ ಏನಾಗ್ತಿದೆ ಒಳಗೆ ಅನ್ನೋದೇ ನಾವು ತಿಳ್ಕೊಬಹುದು. ಯಾಕಪ್ಪ, ಯಾಕಂದರೆ ಜನ್ಮಾಂತರದಲ್ಲಿ ವಾಸನೆ ಇಚ್ಛಾ ಪೂರ್ತಿ ಆಗದಿದ್ದಾಗ ಏನಾಗುತ್ತೆ, ಆ ಪ್ರಾರಬ್ಧ ಸಂಚಿತದಿಂದ ತಗೊಂಡು ಕರ್ಮವನ್ನು ತಗೊಂಡು ಪ್ರಾರಬ್ಧ ಬಂದಾಗ ನಾವು ಏನು ಇಚ್ಛೆ ಪೂರ್ತಿ ಆಗಿರಲಿಲ್ವೋ ಹೋದ ಜನ್ಮದಲ್ಲಿ, ಅದು ಈ ಜನ್ಮದಲ್ಲಿ ಬಂದು ಪೂರ ಮಾಡಲಿಕ್ಕೆ ಆ ಜೀವ ಬಂದಿರತ್ತೆ. ಪಾರಮಾರ್ಥಿಕ ಇಚ್ಛೆ ಇರ್ಬೋದು, ಪ್ರಾಪಂಚಿಕ ಇಚ್ಛೆ ಇರ್ಬೋದು. ಪ್ರಾಪಂಚಿಕ ಇಚ್ಛೆಯಲ್ಲಿ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವೂ ಉಂಟಾಗತ್ತೆ. ಅದು ಪೂರ್ತಿ ಆಗದೆ ಇದ್ದಾಗ ಒಳಗೆ ಚಲಬಿಚಲ ಕ್ರೋಧ ಆಗತ್ತೆ. ಅಂಥವ್ರು ಹೋಗೋ ಕಾವಿ ಬಟ್ಟೆ ಹಾಕ್ಕೊಂಡು ಅಥವಾ ಬೂದಿ ಬಳ್ಕೊಂಡು ಕುತ್ಕೊಂಡ್ಬಿಟ್ಟು ನಾನು ನಿಮಗೆ ಬೋಧನೆ ಮಾಡ್ತೀನಿ ಅಂದರೆ ಅವ್ರ ಮಾತಿನ ಮೇಲೆ ಯಾರಿಗೆ ಪರಿಣಾಮ ಆಗೋದಿಲ್ಲ. नाही गेला काम त्याच्या मनाहुनी त्यासी शरण जाऊ नये. ಕಾಮವಾಸನೆ ಅಂದರೆ ಏನಪ್ಪ, ಕೇವಲ ಕಾಮಿಚ್ಛೇದ ವಾಸನೆ ಪ್ರಶ್ನೆ ಅಲ್ಲ ಇಲ್ಲಿರೋದು. ಕಾಮವಾಸನೆ ಅಂದರೆ ಪ್ರತಿಯೊಂದು ನಿಮ್ಮ ಥಾಟ್ ಏನಿದೆ ಅದರದಿಂದ ನೀವು ಏನೋ ಪಡ್ಕೋಬೇಕಾಗಿದೆ ಅನ್ನೋದಕ್ಕೂ ಕಾಮವಾಸನೆ ಇಚ್ಛಾ ಅಂತಾರೆ. ಏನೋ ಒಂದು ಇಚ್ಛೆ, ಅದಕ್ಕೆ ಕಾಮ ಅಂತಾರೆ. ಡಿಸೈರ್ ಅದು ಕೇವಲ ಫಿಸಿಕಲ್ ರಿಲೇಷನ್ ಡಿಸೈರ್ ಅಲ್ಲ. ಕಾಮವಾಸನೆ ಅಂದರೆ ಪ್ರತಿಯೊಂದು ನಿಮ್ಮ ಮನಸ್ಸೊಳಗೆ ಇದು ಬೇಕು, ಅವ್ರು ಬೇಕು, ಈ ವಿಷಯ ಬೇಕು, ಬೇರೆಯವ್ರ ವಿಷಯಕ್ಕೆ ತಲೆ ಹಾಕಬೇಕು, ಅದು ಒಂದು ಕಾಮವಾಸನೆ. ಅದು ಬೇರೆಯವ್ರ ವಿಷಯಕ್ಕೆ ನಾವು ತಲೆ ಹಾಕೋದು ಕಾಮವಾಸನೆ.
ಅವರಿಂದ ಪ್ರಶ್ನೆಗಳನ್ನು ಕೇಳೋದು, ಅವರಿಂದ ಉತ್ತರ ತಿಳ್ಕೊಳ್ಳೋದು, ಇದು ಕಾಮವಾಸನೆಗೆ ಸೇರುತ್ತೆ. ಅದಕ್ಕೆ ಯಾರ ಮನಸ್ಸಿನಿಂದ ಇದು ಹೋಗಿಲ್ವೋ ಅವ್ರ ಮನಸ್ಸು ಯಾವಾಗಲೂ ಚಲಬಿಚಲ ಇರ್ತಾರೆ, ಅವರಲ್ಲಿ ಸ್ಥಿರತೆ ಇರೋದಿಲ್ಲ. ಅವ್ರು ಏನು ಹೇಳ್ತಿರ್ತಾರೆ ಅನ್ನೋದು ಅವರಿಗೆ ಅರಿವಿರೋದಿಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಇವತ್ತು ಒಂದು ದಿವಸ ಒಂಥರ ಮಾತಾಡ್ತಾರೆ, ನಾಳೆ ಇನ್ನೊಂದು ಥರ ಮಾತಾಡ್ತಿರ್ತಾರೆ. ಯಾಕೆಂದರೆ ಅವ್ರ ಮಾತು ಮೇಲೆ ಅವ್ರಿಗೆ ಸ್ಥಿರತ್ವ ಇಲ್ಲ. ಕೇವಲ ಸ್ಥಿರ ಕರೋ ಮೇರೆ ಮನ ಚಿದಂಬರ ಅಂದ್ಬಿಟ್ರೆ ಆಗೋದಿಲ್ಲ, ಸ್ಥಿರತ್ವ ಬರೋದಿಲ್ಲ. ಆ ಸ್ಥಿರತ್ವ ಮಾಡಲಿಕ್ಕೆ ಬಹಳ ಸಾಧನೆ ಮಾಡಬೇಕು. ಸ್ಥಿರತ್ವ ಬರಲಿಕ್ಕೆ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾಮಸ್ಮರಣೆ ಮಾಡಬೇಕು. ಮನಸ್ಸನ್ನು ಹರಿದಾಡಕ್ಕೆ ಬಿಡಬಾರ್ದು ನಾವು. ಯಾರೇನೋ ಹೇಳಿದ್ರು ಆಗಲೇ ಅವ್ರ ಹಿಂದೆ ಹೋಗ್ಬಿಟ್ಟು ಅವ್ರನ್ನ ಕೇಳು ಇವ್ರನ್ನ ಕೇಳು, ಈ ಮಾತು ಇದೂ ಕೂಡ ಕಾಮಿಚ್ಛೆ ಅಂದರೆ ಡಿಸೈರ್. ಮನಸ್ಸಿನಲ್ಲಿ ಡಿಸೈರ್ ಇರುತ್ತೆ, ಬಾಯಿಂದ ನಾವು ವ್ಯಕ್ತಪಡಿಸಲ್ಲ, ಆದರೆ ಗೊತ್ತಾಗತ್ತೆ ಇವ್ರ ಮನಸ್ಸಲ್ಲಿ ಇಂಥ ಇಚ್ಛೆ ಇದೆ, ಅದಿನ್ನೂ ನಿರಸನ ಆಗಿಲ್ಲ. ಅದಕ್ಕೆ ಜನಸಂಘ ಇನ್ನೂ ಬಿಟ್ಟಿಲ್ಲ. ನಾವು ಜನದ ಬಗ್ಗೆ ಕೇಳೋದು, ಜನದ ಬಗ್ಗೆ ವಿಚಾರ ಮಾಡೋದು, ಜನದ ಬಗ್ಗೆ ಹೇಳೋದು, ತಿಳ್ಕೊಳ್ಳೋದು, ಯಾವ ವಿಚಾರವೂ ನಾವು ಬಿಟ್ಟಿಲ್ಲ. ಯಾಕೆಂದರೆ ಈ ಡಿಸೈರ್ಸ್ ಹೆಂಗಿರುತ್ತಪ್ಪ, ಸಟಲ್ ಆಫ್ ದ ಸಟಲ್ ಡಿಸೈರ್ಸ್, ಇದು ಮೋಸ್ಟ್ ಸಟಲ್, ಸೂಕ್ಷ್ಮಾತಿ ಸೂಕ್ಷ್ಮ ಭಾಗಕ್ಕೆ ಸೇರ್ಕೊಂಡಿರೋದು. ಇದು ಅಂತಃಕರಣದಲ್ಲಿ ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ. ಅಲ್ಲಿ ಅಡಗಿರೋ ವಾಸನೆ ಹೆಂಗಿರುತ್ತೆ, ಓಷನ್ ಬೆಡ್ಡಲ್ಲಿರೋ ಕಲ್ಲುಗಳ ಥರ ಇರ್ತಾರೆ ಸುಪ್ತಾವಸ್ಥೆಯಲ್ಲಿ. ಯಾವಾಗ ಒಂದು ಕಲ್ಲು ಹೊರಗಿಂದ ಯಾರೋ ಒಗಿತಾರೋ ಆ ಒಗದ ಕೂಡಲೇ ಒಳಗಿಂದಿರೋ ವಾಸನೆ ಆಚೆ ಬರುತ್ತಲ್ಲಿ. ಇಚ್ಛಾ, ಆಸೆ, ಜಾಗೃತ, ಅದು ಯಾವುದಾದ್ರೂ ರೂಪ ತಗೋಬೋದು. ಕ್ರೋಧದ ರೂಪ ತಗೋಬೋದು, ಕಾಮದ ರೂಪ ತಗೋಬೋದು, ವಿಕಾರ ಯಾವ ವಿಕಾರದ ರೂಪನೂ ತಗೋಬಹುದು. त्यासी शरण जाऊ नये, ಅವನಿಗೆ ಶರಣು ಹೋಗಬಾರದು. ನಾಹಿ ಗೆಲ ಆಶಾ ಅಂತರಿ ಜಯಾಚ, ಉಪದೇಶ ತಯಾಚ, ಅವನ ಮನಸ್ಸು ಒಳಗಿಂದ ಆಶಾನೇ ಇನ್ನೂ ಹೋಗಿಲ್ಲಂತೆ. ಇನ್ನೂ ನನಗೆ ಇದು ಮಾಡ್ಕೋಬೇಕು, ಅದು ಮಾಡ್ಕೋಬೇಕು, ಆಸ್ತಿ ಮಾಡ್ಕೋಬೇಕು, ಅಂತಸ್ತು ಪಡ್ಕೋಬೇಕು, ಮಾನ ಸಮ್ಮಾನ ಪಡ್ಕೋಬೇಕು ಅಂಥವನ ಹತ್ರ ಹೋಗಿ ಉಪದೇಶ ತಗೊಂಡ್ರೆ ವಿಠಾಬಾಯಿ ಹೇಳ್ತಾಳೆ, ಇಬ್ಬರು ಅಧೋಗತಿಗೆ ಹೋಗ್ತಾರೆ. ಆ ಗುರುನೂ ಅಧೋಗತಿಗೆ ಹೋಗ್ತಾನೆ, ಶಿಷ್ಯನೂ ಅಧೋಗತಿಗೆ ಹೋಗ್ತಾನೆ. ಯಾಕೆಂದರೆ ಇಬ್ಬರಿಗೂ ಏನು, ಗುರುಗೇನು ಆಸೆ ಇದೆಯೋ, ಮನಸ್ಸೊಳಗೆ ಇಚ್ಛಾ ಇದೆಯೋ ಅದೇ ಬೀಜವನ್ನು ಶಿಷ್ಯನಲ್ಲೂ ಹಾಕ್ತಾನೆ. ನೀನು ಹೋಗು, ಮಾನ ಸಮ್ಮಾನ ಪಡ್ಕೋ, ಯಾರೋ 4 ಜನ ನಿನಗೆ ಹಾರ ಹಾಕಲಿ, ಕೊರಳಲ್ಲಿ ಹಾರ ಹಾಕಲಿ, ಇದು ಮಾಡಲಿ ಅದು ಮಾಡಲಿ ಅಂತ ನಾನು ಗುರುವಿನ ಮನಸ್ಸಿನ ಇಚ್ಛೆನೇ ತೊಗೊಂಡೋಗಿ ಶಿಷ್ಯನಲ್ಲಿ ಆ ಬೀಜ ನೆಟ್ಟಿದಾಗ ಶಿಷ್ಯನು ಅಂಥವನೇ ಆಗ್ತಾನೆ. ಅದಕ್ಕೆ ವಿಠಾಬಾಯಿ ಹೇಳಿದ್ಲು, ಇಬ್ಬರು ಅಧೋಗತಿಗೆ ಹೋಗ್ತಾರೆ, ಅಧಪತನಿಗೆ ಹೋಗ್ತಾರೆ, ಊರ್ಧ್ವಗತಿ ಹೋಗಲ್ಲ, ಪತನಕ್ಕೆ ಹೋಗ್ತಾರೆ. ಚಿದಂಬರ ದಾಸ ಅಹಂಭಾವ ಚಿತ್ತಿ ಸದ್ಗುರು ತ್ಯಾಪ್ರತಿ ಮಣೂನಯೇ, ಯಾರಲ್ಲಿ ಅಹಂಭಾವ ಇರುತ್ತೋ ಅವನಿಗೆ ಸದ್ಗುರು ಅನ್ನಬಾರದು. ಅವನಿಗೆ ಸದ್ಗುರು ಯಾಕೆ ಅನ್ನಬಾರ್ದು, ಅವನ ಅಹಂಭಾವನೆ ಹೋಗಿಲ್ಲ. ಇನ್ನು ನಮಗೆ ಅವನ ಪರಬ್ರಹ್ಮ ವಸ್ತು ಬ್ರಹ್ಮಜ್ಞಾನ ಏನು ಕೊಡ್ಲಿಕ್ಕೆ ಸಾಧ್ಯ? ಕೇವಲ ಯೂಟ್ಯೂಬ್ನಲ್ಲೆಲ್ಲ ಹಾಕ್ಕೊಂಡಿರ್ತಾರೆ, ಏನಪ್ಪ 5 दिन में ये हीलिंಗ್ कर देंगे, 10 दिन में आपको ये दिखा देंगे, वो दिखा देंगे, ಅಥವಾ ಏನೇನೋ ಬೋರ್ಡೆಲ್ಲ ಹಾಕ್ಕೊಂಡಿರ್ತಾರೆ. ಅಂಥವ್ರ ಹತ್ರ ನಾವು ಹೋದರೆ ಏನಾಗುತ್ತೆ, ಅವ್ರು ತೊಗೋತಾರೆ ನಮ್ಮ ಹತ್ರ 5,000 10,000 ತೊಗೊಂಡು ಕೂಡಲೇ ನಮಗೆ 10,000 ಕೊಟ್ಟಿದ್ದೀವಿ, ನಮ್ಮದೇನೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ, ಇವ್ರು ಎಷ್ಟು ದೊಡ್ಡ ಗುರುಗಳಿದ್ದಾರೆ ಅಂತ. ಆದರೆ ಅವ್ರ ಒಳಗಿಂದೇ ಅಹಂಭಾವ, ಆಶಾ, ವಿಕಾರ ಹೋಗಿಲ್ಲ. ಇನ್ನು ಶಿಷ್ಯನಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ? ಶಿಷ್ಯನಿಗೂ ಅವ್ರು ಅದನ್ನೇ ಕೊಟ್ಟು ಕಳಿಸ್ತಾರೆ. ಅದಕ್ಕೆ ಅವರನ್ನು ಸದ್ಗುರು ಅನ್ನಬಾರದು. ಯಾರು ನಿಮ್ಮಿಂದ ನಿಮ್ಮ ಎಲ್ಲವನ್ನೂ ಕಳಚ್ಕೊಂಡು ದೇಹ, ಬುದ್ಧಿ, ಚಿತ್ತ, ಮನಸ್ಸು, ಅಹಂಕಾರ, ನಿಮ್ಮ ಉಪಾಧಿಗಳನ್ನು, ನಿಮ್ಮ ಪ್ರತಿಷ್ಠೆನ, ನಿಮ್ಮ ಅಂತಸ್ತನ್ನು, ನಿಮ್ಮ ಎಲ್ಲ ವಿಕಾರಗಳನ್ನು, ಎಲ್ಲವನ್ನು ಪಂಚಕೋಶಗಳನ್ನು ಕಿತ್ತು ಆಚೆ ಒಗೀತಾನೋ ಅವನು ನಿಜವಾದ ಸದ್ಗುರು. ಯಾಕೆಂದರೆ ಅವ್ರು ನಿಮಗೆ ಸಾಕ್ಷಾತ್ ದರ್ಶನವನ್ನು ಮಾಡಿಸ್ತಾನೆ. ಯಾರದ್ದು? ಪರಬ್ರಹ್ಮನದ್ದು. ಅದಕ್ಕೆ ಅಂಥವನಿಗೆ ಶರಣು ಹೋಗಬೇಕು. ಅದಕ್ಕೆ ಇನ್ನೊಂದು ಅಭಂಗದಲ್ಲಿ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರೆ, कोण पुसे रिद्धी सिद्धी आम्हा वाटती उपाधी, सांडुनी लक्ष्मीचा खासा, कोण मागे अवदासा, तुझ वीण चिदंबरा दृश्य भासतो पसारा, दास म्हणे काय मागू, तुझ्या चरणी लक्ष लागू. ಇಂಥವ್ರನ್ನ ಚರಣ ಹೋಗಿ ಇಂಥವ್ರನ್ನ ಹೋಗಿ ನಾವು ಕಾಲು ಹಿಡ್ಕೋಬೇಕು. ಇಂಥವ್ರನ್ನ ರಾಜಾರಾಮ್ ಮಹಾರಾಜರವ್ರನ್ನ ಏನು ಹೇಳ್ತಾರೆ, ಕೋಣ ಪುಸೆ ರಿದ್ದಿ ಸಿದ್ಧಿ. ರಿದ್ದಿ ಸಿದ್ಧಿ ಯಾರು ಕೇಳ್ತಾರೆ? ಆಮಾ ವಾಟತಿ ಉಪಾಧಿ. ಸಂತರ ಮನೆ ಬಾಗಿಲಲ್ಲಿ ರಿದ್ದಿ ಸಿದ್ಧಿಗಳು, ಅಷ್ಟಸಿದ್ಧಿಗಳು ಬಂದು ಬಿದ್ದಿರ್ತಾರಂತೆ. ಆದರೆ ಅವ್ರಿಗೆ ಅದ್ರದ್ದು ಬಗ್ಗೆ ಏನೂ ಇದಿರೋದಿಲ್ಲ. ಉಪಾಧಿ ಅಂತಾರೆ ಅವರು. ಹೆಂಗೆ ನಾನು ಡಾಕ್ಟರು, ಇಂಜಿನಿಯರು, MBA ಅದು ಇದು, ಅಮ್ಮ ತಾಯಿ ಇದೆಲ್ಲ ನಾನು ಏನೇನು ಉಪಾಧಿ ಹಳಚುವ, ಹಾಗೆ ರಿದ್ದಿ ಸಿದ್ಧಿನೂ ಐಡೆಂಟಿಟಿ ಉಪಾಧಿ ಅಂತ ಹೇಳ್ತಾರೆ. ಅದು ಒಗೆದಾಕಿದ್ದೀವಿ ನಾವು. ನಮಗೆಲ್ಲ ಉಪಾಧಿನ ನಿವಾಳಿಸಿ ಭಗವಂತನ ಮೇಲೆ, ಚಿದಂಬರನ ಮೇಲೆ ಒಗೆದಾಕಿದ್ದೀವಿ ನಾವು. ಸಾಂಡೂನಿ ಲಕ್ಷ್ಮೀಚಾ ಖಾಸ, ಕೋಣಮಾಗೆ ಅವದಾಸ. ದುರ್ಭಾಗ್ಯ ಯಾರು ಕೇಳ್ತಾರ್ರಿ? ರಾಜಾರಾಮ್ ಮಹಾರಾಜರು ಅವ್ರ ಮನೆಯೇ ಸ್ವಾಮಿಗೆ ಕೊಟ್ಟರು. ಹಂಗೆ ಯಾರು ಮಾಡ್ತಿದ್ದಾರು? ಯಾರು ಮಾಡ್ತಾರಾ? ಯಾರೂ ಮಾಡೋದಿಲ್ಲ. ಕೇವಲ ರಾಜಾರಾಮ್ ಮಹಾರಾಜರು ಕೈಯಲ್ಲಿ ಸಾಧ್ಯತೆ ಆಯಿತು. ನಾವೇನು ಮಾಡ್ತೀವಿ? ನಾವು ಕೇವಲ ಬಾಯಲ್ಲಿ ಮಾತಾಡ್ತೀವಿ ಅಷ್ಟೇ. महाराज ಹೇಳ್ತಾರೆ, आम्ही नुसतं तोंडाने म्हणतो पण आमचा विश्वास नाही आहे देवावरती.
ಚಿದಂಬರನ ಮೇಲೆ ವಿಶ್ವಾಸ ಇಲ್ಲ ನಮಗೆ. ಅದಕ್ಕೆ ಕೇವಲ ಬಾಹ್ಯವಾಗಿ ನಾವು ಹೇಳ್ತೀವಿ. ಕೋಣ ಮಾಗೆ ಅವದಾಸ ಯಾರೂ ಕೇಳೋದಿಲ್ಲ. ಯಾರೂ ಹೋಗಿ ನನಗೆ ಕೊಡ್ರಿ, ನಾನು ನನ್ನ ಮನೆ ಕೊಡ್ತೀನಿ ಭಗವಂತನಿಗೆ ಅದು ಯಾರೂ ಹೇಳೋದಿಲ್ಲ. ಕೋಟಿಗೊಬ್ಬ ಹೇಳ್ತಾನಷ್ಟೇ. ಅವನು ಅಂಥ ಸಂತನಾಗಲಿಕ್ಕೆ ತಯಾರಿರ್ತಾನೆ. ಯಾರಪ್ಪ? ರಾಜಾರಾಮ್ ಮಹಾರಾಜರು. ತುಜವೀಣ ಚಿದಂಬರ ದೃಶ್ಯ ಭಾಸತೋ ಪಸಾರ. ಇವೆಲ್ಲ ಪಸಾರ ಅನ್ಸತ್ತೆ ನನಗೆ. ದೃಶ್ಯ ಜಗತ್ತು ಒಂದು ಪಸಾರ. ಮಾರ್ಕೆಟ್ನಲ್ಲಿ ಹೆಂಗೆಲ್ಲ ಕಿಚಡಿ ಪಿಚಡಿ ಆಗೋಗಿದೆ, ಫಿಶ್ ಮಾರ್ಕೆಟ್ ಅಂತೀವೋ ಹಾಗೆ ದೃಶ್ಯ ಜಗತ್ತು ಪಸಾರ ಕಾಣಿಸತ್ತೆ ನನಗೆ. ತುಜವೀಣ ಚಿದಂಬರ, ನಿನ್ನ ಬಿಟ್ಟು. ಹಂಗಂದ್ರೆ ಅವನು ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಇಲ್ಲಿ ಪ್ರಕಟ ಆಗಬೇಕು ಅವನು. ಇಲ್ಲಿ ಪ್ರಕಟ ಆಗ ತನಕ ನನಗೆ ಚೈನ್ ಬೀಳೋದಿಲ್ಲ, ನನಗೆ ಒಂದು ತಳಮಳ ಹತ್ತಿರತ್ತೆ. ಯಾರಿಗೆ ತಳಮಳ ಹತ್ತಿರತ್ತೋ ಅವನಿಂಥ ಮಾತು ಹೇಳ್ತಾನೆ. ತುಜವೀಣ ಚಿದಂಬರ ದೃಶ್ಯ ಭಾಸತೋ ಪಸಾರ. ಬಾಕಿಯವರೆಲ್ಲರಿಗೂ ಯಾವ ಪಸಾರನೂ ಅನಿಸಲ್ಲ. ನಮಗೆ ಇನ್ನೂ ದುಡ್ಡು ಬೇಕು, ಇನ್ನೂ ಮನೆ ಮಾಡ್ಕೋಬೇಕು, ಇನ್ನೂ ಕಾರ್ ತೊಗೋಬೇಕು, ಇನ್ನೂ ಹೊರಗಡೆ ಫಾರಿನ್ ಟ್ರಿಪ್ಪಿಗೆ ಹೋಗಬೇಕು, ಇವೆಲ್ಲವೂ ಅನ್ನಿಸ್ತಾನೆ ಇರುತ್ತೆ. ಅದು ಪಸಾರ ಅನಿಸೋದಿಲ್ಲ. ದಾಸಮಣೆ ಕಾಯಮಾಗು ತುಜ ಚರಣಿ ಲಕ್ಷಲಾಗು. ನಿನ್ನ ಚರಣದಲ್ಲಿ ಸದಾ ನನ್ನ ಮನಸ್ಸು ಬಿದ್ದಿರಲಿ ಬಿದ್ದಿರಲಿ ಬಿದ್ದಿರಲಿ. ಆ ಚರಣದಲ್ಲೇ ಲಕ್ಷ್ಯವನ್ನು ಇರಲಿ. ಸದಾ ನನ್ನ ಮನಸ್ಸು, ಲಕ್ಷ್ಯ ಅಂದರೆ ಮನಸ್ಸು, ಆ ಮನಸ್ಸು ಸದಾ ನಿನ್ನ ಚರಣದಲ್ಲಿ. ಅಂದರೆ ನನ್ನ ತಲೆ, ನನ್ನ ಅಹಂಕಾರ ಸದಾ ನಿನ್ನ ಚರಣದಲ್ಲಿ ಬಿದ್ದಿರಲಿ. ನಾನು ಯಾವತ್ತಿಗೂ ತಲೆ ಎತ್ತಬಾರ್ದು. ನಿನ್ನ ಚರಣದಲ್ಲಿ ತಲೆ ಬಿದ್ದರೆ ಒಮ್ಮೆ ಆ ತಲೆ ಪುನಃ ನಾನು ಯಾವತ್ತೂ ಎತ್ತಬಾರ್ದು. ಅದನ್ನೇ ನಾನು ನಿನ್ನ ಹತ್ರ ಕೇಳ್ಕೊತೀನಪ್ಪ ಚಿದಂಬರ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ರಾಜಾರಾಮ್ ಮಹಾರಾಜರು ಯಾವ ಅವಸ್ಥೆಯಲ್ಲಿ ಇದ್ದರೂ ಕೂಡ ಇಂಥದ್ದೊಂದು ಮಾತು ಪುನಃ ಕೇಳಿ ನಮಗೆ ಬೋಧನೆ ಮಾಡ್ತಾರೆ. ಇಂಥ ಮಾತನ್ನು ಕೇಳಬೇಕು ಚಿದಂಬರನ ಹತ್ರ. ಅದು ಕೊಡು, ಇದು ಕೊಡು, ವಿಷಯ ಕೊಡು, ಇಂಥ ಆಶೆ ಆಮಿಷಗಳನ್ನು ಕೇಳಬಾರ್ದು. ತುಜಾಚರಣಿ ಲಕ್ಷ್ಯಲಾಗು. ಲಕ್ಷ್ಯ ಅಂದರೆ ಮನಸ್ಸು, ಅಂತಃಕರಣ, ಚಿತ್ತ. ಅದನ್ನು ಹೋಗಿ ಅವನ ಚರಣಕ್ಕೆ ಹೋಗಿ ಬೀಳಿಸ್ಬಿಡ್ಬೇಕು. ಒಮ್ಮೆ ಬೀಳಿಸಿ ನಾನು ಪುನಃ ನನ್ನ ತಲೆ ಎತ್ತೋದಿಲ್ಲ. ಹೆಂಗೆ ಸಮರ್ಥ ಶಿಷ್ಯ ವೀಣಾಸ್ವಾಮಿ ಒಮ್ಮೆ ಸಮರ್ಥ ಚರಣದ ಮೇಲೆ ತನ್ನ ತಲೆಯನ್ನು ಇಟ್ಟರು, ನಾನು ನನ್ನ ಮಾಹೇರಿ ಹೋಗ್ತೀನಿ ಅಂತ ಪುನಃ ತಲೆ ಎತ್ತಲೇ ಇಲ್ಲ. ಅವ್ರಿಗೆ ಮುಕ್ತಿ ಹೊಂದಿದ್ರು. ಹಾಗೆ ನಾವು ಒಮ್ಮೆ ಅವನ ಚರಣಕ್ಕೆ ನಮ್ಮ ಮಸ್ತಕವನ್ನು ಅಂದರೆ ಅಹಂಕಾರವನ್ನು ಇಟ್ಟಾಗ ಪುನಃ ತಲೆ ಯಾವತ್ತಿಗೂ ಎತ್ತಬಾರ್ದು. ಅದು ಸದ್ಗುರು ಚರಣಕ್ಕೆ ಸಮರ್ಪಣೆ, ಶರಣಾಗತಿ ಅನ್ನೋದು. ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.